ವಿಠ್ಠಲರು ಕುಮಾಯಿ ಜ್ಯೋತಿಷ್ ಶಾಲೆಗೆ ಸ್ವಾಗತ ಸುಸ್ವಾಗತ. ಬನ್ನಿ, ಇವತ್ತು ಶರತ್ ಪುರುಷ 6 ನವೆಂಬರ್ 1989 1:58 ಬೆಳಗ್ಗೆ ಬೆಂಗಳೂರಿನಲ್ಲಿ ಜನನ. ಶ್ರವಣ ನಕ್ಷತ್ರ, ಮಕರ ರಾಶಿ, ಸಿಂಹ ಲಗ್ನದಲ್ಲಿ ಜನನ. ನೋಡಿ, ಶ್ರವಣ ನಕ್ಷತ್ರ ಒನ್ ಆಫ್ ದ ಗ್ರೇಟೆಸ್ಟ್ ನಕ್ಷತ್ರ. ಹೌದು, ಟೋಟಲ್ 27 ನಕ್ಷತ್ರಗಳಲ್ಲಿ ಶ್ರವಣ ನಕ್ಷತ್ರವನ್ನ ಲಕ್ಷ್ಮೀ ಪಾದಕ್ಕೆ ಹೋಲಿಸ್ತಾರೆ. ಲಕ್ಷ್ಮೀ ಪಾದಕ್ಕೆ ಇದನ್ನ ಹೋಲಿಸ್ತಾರೆ. ಹಾಗಾಗಿ ಶ್ರೇಷ್ಠ ನಕ್ಷತ್ರ ಅಂತ ಕರಿತೀವಿ ನಾವು ಇದನ್ನು, ಶ್ರವಣ ನಕ್ಷತ್ರ. ಹೌದು, ಬನ್ನಿ, ಹಾಗಾದರೆ ಯಾವ ಯೋಗದಲ್ಲಿ ಹುಟ್ಟಿದ್ದಾರೆ ನೋಡೋಣ. ಗಂಡ ಯೋಗದಲ್ಲಿ ಹುಟ್ಟಿದ್ದಾರೆ. ಶರತ್ ಅವರೇ, ದಯವಿಟ್ಟು ಈ ಯೋಗದಿಂದ ನೀವು ಮುಕ್ತಿ ಹೊಂದಬೇಕು. ಇಲ್ಲ ಅಂದ್ರೆ ಬಹಳ ಜೀವನದಲ್ಲಿ ಬಹಳ ಗಂಡಾಂತರವನ್ನು ಅನುಭವಿಸ್ತೀರಿ. ಅನ್ನೆಸೆಸರಿ ಪ್ರಾಬ್ಲಮ್ಸ್ ಅನ್ನ ಜನರೇಟ್ ಮಾಡಿಕೊಡುವಂತ ಯೋಗ ಇದು. ಗಂಡಾಂತರ ಯೋಗ ಒಳ್ಳೆ ಯೋಗ ಅಲ್ಲ, ಸಾರಿ, ಬಹಳ ಕೆಟ್ಟ ಯೋಗ. ಇದನ್ನ ನೀವು ಇದರಿಂದ ಮುಕ್ತಿ ಹೊಂದಬೇಕಂದ್ರೆ ನೀವು ಏನ್ ಮಾಡ್ಕೋಬೇಕು? ಗೋಮುಖ ಪ್ರಸವ ಪೂಜೆ ಮಾಡ್ಕೋಬೇಕು. ಗೋಮುಖ ಪ್ರಸವ ಪೂಜೆ ಮಾಡ್ಕೋಬೇಕು. ಗೋಮುಖ ಪ್ರಸವ ಪೂಜೆ ಮಾಡ್ಕೊಳ್ಳೋದ್ರಿಂದ 100ಕ್ಕೆ 100 ನೀವು ಈ ಗಂಡ ಯೋಗದಿಂದ ಮುಕ್ತಿಯನ್ನ ಹೊಂದ್ತೀರಿ. ಹೌದು, ಇಲ್ಲ ಅಂದ್ರೆ ಅನ್ನೆಸೆಸರಿ ತೊಂದರೆಗೀಡಾಗ್ತೀರಿ. ದಯವಿಟ್ಟು ಗೋಮುಖ ಪ್ರಸವ ಪೂಜೆಯನ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ನಿಮ್ಮ ಜಾತಕದ ಕಡೆ ಹೋಗ್ತಾ ಇದ್ದೀನಿ. ಒಂದು, ನೀವು ನಿಮ್ಮ ವ್ಯಕ್ತಿತ್ವ, 2 ವ್ಯವಹಾರಗಳು, 3 ಪರಾಕ್ರಮ, 4 ನಿಮ್ಮ ತಾಯಿ ಹಾಗೂ ಪ್ರಾಪರ್ಟಿ, 5 ವಿದ್ಯೆ, 6 ಕಷ್ಟಗಳು, 7 ದಾಂಪತ್ಯ, 8 ಶತ್ರು, 9 ಭಾಗ್ಯ, 10 ಕೆಲಸ, 11 ಲಾಭ, 12 ವಿದೇಶಿ ಪ್ರಯಾಣ. ಯಾವುದೇ ಗ್ರಹ ಇರಲಿ, 0 to 6 ಆಗಲಿ ಅಥವಾ 24 to 29 ಆಗಲಿ ಇದ್ರೆ ಲಾಭ ಕೊಡಲ್ಲ. 6 ಇಂದ 24 ಇರಬೇಕು. 0 to 6 ಅಂದ್ರೆ 0 to 10 years ಅಂತ ಅರ್ಥ, ಏಜ್. 24 to 29 ಅಂದ್ರೆ 65ರಿಂದ 100 ವರ್ಷ ಅಂತ ಅರ್ಥ. 6 ಇಂದ 24 ಅಂದ್ರೆ 15ರಿಂದ 66 ವರ್ಷ ಅಂತ, 60 ವರ್ಷ ಅಂತ ಅರ್ಥ. ಸೊ ಇದನ್ನು ನಾವು ಬಾಲ್ಯಾವಸ್ಥೆ ಅಂತ ಕರೆದ್ರೆ, ಇದನ್ನ ವೃದ್ಧಾಪ್ಯಾವಸ್ಥೆ ಅಂತ ಕರಿತೀವಿ, ಇದನ್ನ ಯೌವನಾವಸ್ಥೆ ಅಂತ ಕರಿತೀವಿ. ಯಾವುದೇ ಗ್ರಹ ಯೌವನಾವಸ್ಥೆಯಲ್ಲಿ ಇರಲಿ ಅದು ಒಳ್ಳೆ ಫಲವನ್ನೇ ಕೊಡುತ್ತೆ. ಆದರೆ ರಾಹು, ಕೇತು ಮತ್ತು ಉಚ್ಚ ನೀಚ ಗ್ರಹಗಳಿಗೆ ಇದು ಅಪ್ಲೈ ಆಗುವುದಿಲ್ಲ. 1, 4, 7, 10 ಕೇಂದ್ರ ಆದರೆ 2 ಗಣೇಶ, 11 ಲಾಭೇಶ. 1, 5, 9 ತ್ರಿಕೋಣ ಆದರೆ 6, 8, 12 ಭಾರಿ ಕೆಟ್ಟ ಸ್ಥಾನ, 3 50-50. ಜಾತಕ ಬಹಳ ಕೆಟ್ಟಿದೆ ಸರ್. 2 ಗ್ರಹಗಳು ಬಿಟ್ಟು ಬೇರೆ ಯಾವ ಗ್ರಹವೂ ಸರಿ ಇಲ್ಲ ಶರತ್ ಅವರೇ. ಹೌದು, ಬನ್ನಿ, ಹಾಗಾದರೆ ಸಿಂಹ ಲಗ್ನ ಯೋಗಕಾರಕ ಗ್ರಹ 1ನೇದೇ ಸೂರ್ಯ, 2ನೇದು ಕುಜ, 3ನೇದು ಗುರು, 4ನೇದು ಶುಕ್ರ, ತಾತ್ಕಾಲಿಕ ಮಿತ್ರ ಬುಧ. ರಾಹು ಮತ್ತು ಕೇತು ಅತಿ ದೊಡ್ಡ ವಿರೋಧಿಗಳಾದರೆ ಚಂದ್ರ ಅತಿ ದೊಡ್ಡ ವಿರೋಧಿ, ಶನಿ ಅತಿ ದೊಡ್ಡ ವಿರೋಧಿ. ಚಂದ್ರ ಅತಿ ದೊಡ್ಡ ವಿರೋಧಿ, ಶನಿ ಅತಿ ದೊಡ್ಡ ವಿರೋಧಿ. ಬನ್ನಿ ಹಾಗಾದರೆ ಗ್ರಹಗಳ ಸ್ಥಿತಿಯನ್ನು ನೋಡೋಣ.
ವಕ್ರಗತಿ ಗುರು ಇದ್ದಾನೆ, ನೀಚ ಸೂರ್ಯ ಇದ್ದಾನೆ, ಅಸ್ತಂಗತ ಬುಧ ಹಾಗೂ ಕುಜ ಇದ್ದಾನೆ. ಜಾತಕ ಕೆಟ್ಟಿದೆ ಸರ್. ನೋಡಿ, ಇವನು 1ನೇ ಭಾವದ ಸ್ವಾಮಿ, ಇವನು 2 ಮತ್ತು 11ನೇ ಭಾವದ ಸ್ವಾಮಿ, ಇವನು 4 ಮತ್ತು 9ನೇ ಭಾವದ ಸ್ವಾಮಿ. ಇವಷ್ಟೂ ಭಾವಗಳು ಕೆಟ್ಟಿದ್ದಾವೆ. 3ನೇ ಭಾವದಲ್ಲಿ ಅಸ್ತಂಗತ ಆದರೆ ಆಕ್ಟಿವೇಟ್ ಮಾಡೋಕ್ಕಾಗಲ್ಲ ಸರ್, ಮಾಡಲೂಬಾರ್ದು. ಒಮ್ಮೆ ಜಾತಕ ಹೇಳಕ್ ಬೇಜಾರಾಗುತ್ತೆ ನನಗೆ. ಈ ರೀತಿ ಆದ್ರೆ ಒಳ್ಳೆ ವ್ಯಕ್ತಿತ್ವವನ್ನು ನೀವು ಹೊಂದಿರುವುದಿಲ್ಲ, ಒಳ್ಳೆ ಗುಣಗಳು ಬೆಳೆದಿರುವುದಿಲ್ಲ, ಒಳ್ಳೆಯ ವಿಚಾರಗಳಿಗೆ ಬೆಲೆ ಕೊಡುವುದಿಲ್ಲ, ಒಳ್ಳೆಯ ಸಂಗತಿಗಳಿಗೆ ಆಸಕ್ತಿಯನ್ನು ತೋರಿಸುವುದಿಲ್ಲ, ಮೆಂಟಲಿ ಕೆಪಬಲ್ ಇರುವುದಿಲ್ಲ, ಫಿಸಿಕಲಿ ಸ್ಟ್ರಾಂಗ್ ಇರುವುದಿಲ್ಲ, ಆಸೆ ಆಕಾಂಕ್ಷೆಗಳು ಅಷ್ಟು ಹೇಳಿಕೊಳ್ಳುವಷ್ಟು ಈಡೇರುವುದಿಲ್ಲ, ಒಳ್ಳೆಯ ಇಮೇಜ್ ಅನ್ನು ನೀವು ಬೆಳೆಸ್ಕೊಳ್ಳೋದಿಲ್ಲ, ಬುದ್ಧಿವಂತಿಕೆ ನಡೆ ಬಹಳ ಕಷ್ಟ ಆಗುತ್ತೆ, ಗ್ರಾಸ್ಪಿಂಗ್ ಪವರ್ ನಲ್ಲಿ ವೀಕ್ನೆಸ್ ಬರುತ್ತೆ, ಒಳ್ಳೆ ಟೇಸ್ಟ್ ಇರುವುದಿಲ್ಲ, ಜವಾಬ್ದಾರಿತನ ವ್ಯಕ್ತಿತ್ವ ನಿಮಗೆ ಬರುವುದಿಲ್ಲ. ಇದು 1ನೇ ಭಾವದ ಫಲ. ವ್ಯವಹಾರಗಳು ಅಷ್ಟು ಹೇಳ್ಕೊಳ್ಳೋಷ್ಟು ನಡೆಯುವುದಿಲ್ಲ, ಬಿಹೇವಿಯರ್ ನಲ್ಲಿ ಬಹಳ ವ್ಯತ್ಯಾಸ ಬರುತ್ತೆ, ನಿಮ್ಮ ಹ್ಯಾಬಿಟ್ಸ್ ನಲ್ಲಿ ಕೆಟ್ಟ ಹ್ಯಾಬಿಟ್ಸ್ ಅನ್ನು ಕಲಿಯುವ ಚಾನ್ಸಸ್ ಬಹಳ ಇದೆ, ನಡವಳಿಕೆಯಲ್ಲಿ ವ್ಯತ್ಯಾಸ ಕಂಡು ಬರುತ್ತೆ, ದುಡ್ಡಿನ ಒಳಹರಿವು ಮತ್ತು ಹೊರಹರಿವಿನಲ್ಲಿ ವ್ಯತ್ಯಾಸ ಬರುತ್ತೆ, ಹೊಂದಾಣಿಕೆಯ ಬದುಕು ಬಹಳ ಕಷ್ಟ ಆಗುತ್ತೆ, ಹಣ ಸೇವ್ ಆಗುವುದಿಲ್ಲ, ಪರಿವಾರದ ಸ್ಥಿತಿ ಎತ್ತರಕ್ಕೆ ಹೋಗುವುದಿಲ್ಲ, ಇನಿಷಿಯಲಿ ಸ್ಟಡೀಸ್ ಚೆನ್ನಾಗಿ ಮಾಡೋದಿಲ್ಲ, ಊಟದಲ್ಲಿ ಸ್ವಚ್ಛಂದ ಮೆರೆಯುವುದಿಲ್ಲ, ಹೊಂದಾಣಿಕೆ ಬದುಕು ಬಹಳ ಕಷ್ಟ ಆಗುತ್ತೆ, ಮಾತಿನಲ್ಲಿ ವಚನತ್ವ ಇರುವುದಿಲ್ಲ, ಮಾತಿನ ದಾಟಿ ಇಷ್ಟ ಯಾರಿಗೂ ಆಗುವುದಿಲ್ಲ, ಸಂಸ್ಕಾರ ನೆಮ್ಮದಿಯನ್ನು ಕಳ್ಕೊತೀರಿ. ಇದು 2ನೇ ಭಾವದ ಫಲ. ಅದೇ ರೀತಿ 4 ಮತ್ತು 9ನೇ ಭಾವದ ಫಲವನ್ನು ಕಳ್ಕೊತೀರಿ. ಇಲ್ಲಿ ನೀವು ತಾಯಿ ಹಾಗೂ ಜವಾಬ್ದಾರಿತ ವ್ಯಕ್ತಿತ್ವ ನಿಮ್ದು ಆಗಿರುವುದಿಲ್ಲ, ತಾಯಿಯ ಜೊತೆಗೆ ಒಳ್ಳೆ ಸಂಬಂಧಗಳು ಇರೋದಿಲ್ಲ, ಒಳ್ಳೆ ವ್ಯವಹಾರ ಮತ್ತು ಬಿಸ್ನೆಸ್ ನೀವು ಮಾಡಕ್ಕಾಗುವುದಿಲ್ಲ, ನೆಮ್ಮದಿಯ ಬದುಕು ಬಹಳ ಕಷ್ಟ ಆಗುತ್ತೆ, ಸುಖಮಯ ಜೀವನ ಬಹಳ ದೂರ ಇರುತ್ತೆ, ಪ್ರಾಪರ್ಟಿ ವಿಚಾರದಲ್ಲಿ ನೀವು ಪ್ಲೆಜ್ ಇರ್ತೀರಿ, ಹೈಯರ್ ಎಜುಕೇಶನ್ ಬಹಳ ಕಷ್ಟ ಆಗುತ್ತೆ, ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ನಿಮಗೆ ಬಂದೇ ಬರುತ್ತೆ, ಹೊಂದಾಣಿಕೆ ಬದುಕು ಬಹಳ ಕಷ್ಟ ಆಗುತ್ತೆ, ಮನೆಯ ಸ್ಥಿತಿ ಬಹಳ ಕೆಡುತ್ತೆ, ಸ್ಟೈಲ್ ಆಫ್ ಲಿವಿಂಗ್ ಹೈ ಇರೋದಿಲ್ಲ, ಮನೆಗೆ ಬಂದವ್ರನ್ನ ಪ್ರೇಮದಿಂದ ನೀವು ನೋಡ್ಕೊಳಕ್ಕಾಗೋದಿಲ್ಲ, ಸಮಾಜದಲ್ಲಿ ಒಳ್ಳೆ ಹೆಸರನ್ನು ಗಳಿಸಕ್ಕಾಗೋದಿಲ್ಲ, ಆಭರಣ ವೆಹಿಕಲ್ ಇತ್ಯಾದಿಗಳನ್ನ ಪ್ಲೆಂಜಲ್ಲಿ ಇಡ್ತೀರಿ, ಅದು ಅಲ್ಲದೆ ಮನೆ ಶಾಪ್ ತೋಟ ಇವು ಸಂಕಷ್ಟಕ್ಕೆ ಸಿಗಾಕೋತಾವೆ. ಇದು 4ನೇ ಭಾವದ ಫಲ. ಗುರುವಿನ ಆಶೀರ್ವಾದ ಬಹಳ ಕಷ್ಟ ಆಗುತ್ತೆ ಸಿಗೋದು, ಧರ್ಮವನ್ನು ನಂಬುವುದಿಲ್ಲ, ಧರ್ಮದಿಂದ ನಿಮಗೆ ಯಾವುದೇ ಉಪಯೋಗ ಇಲ್ಲ, ಭಾಗ್ಯವಂತರಾಗುವುದಿಲ್ಲ, ಪ್ರಾಪ್ತಿಯಿಂದ ನೀವು ಪಡ್ಕೊಳ್ಳುವುದಿಲ್ಲ, ತಂದೆ ಜೊತೆಗೆ ನಿಕಟ ಸಂಬಂಧ ಇರುವುದಿಲ್ಲ, ಸಾಧನೆಗೆ ದಾರಿ ಮಾಡಿಕೊಳ್ಳುವುದಿಲ್ಲ, ಸುಖಮಯ ಜೀವನ ಬಹಳ ಕಷ್ಟ ಆಗುತ್ತೆ, ಗೆಲುವು ಬಹಳ ಕಷ್ಟ ಆಗುತ್ತೆ, ಸಂಬಂಧಿಗಳಿಗೆ ಸಹಾಯ ಮಾಡುವುದಿಲ್ಲ, ಸಂಬಂಧಿಗಳಿಂದ ದೂರ ಇರ್ತೀರಿ, ದೇವರ ಆಶೀರ್ವಾದ ನಿಮಗೆ ಸಿಗೋದಿಲ್ಲ, ಬಹಳ ಅನ್ಲಕ್ಕಿ ಆಗಿರ್ತೀರಿ, ಪುಣ್ಯದ ಕೆಲಸವನ್ನು ನೀವು ಮಾಡುವುದಿಲ್ಲ, ಮನೆಯಲ್ಲಿ ನೆಮ್ಮದಿ ಕಳ್ಕೋತೀರಿ. ಮನೆಯಲ್ಲಿ ನೆಮ್ಮದಿಯನ್ನು ಕಳ್ಕೋತೀರಿ. ಅಕ್ಕ ತಂಗಿಯರ ಜೊತೆಗೆ ಸಂಬಂಧ ಸರಿ ಇರುವುದಿಲ್ಲ, ಲಾಭದಲ್ಲಿ ಜೀವನ ಮಾಡುವುದಿಲ್ಲ, ಸಣ್ಣ ಪುಟ್ಟ ರೋಗಗಳಿಂದ ರೋಗಗಳು ಕೂಡ್ತವೆ, ಆಸೆ ಆಕಾಂಕ್ಷೆಗಳು ಈಡೇರುವುದಿಲ್ಲ, ಸಣ್ಣ ಪುಟ್ಟ ತಿರುಗಾಟದಿಂದ ಲಾಸ್ ಆಗುತ್ತೆ, ಹಂತ ಹಂತವಾಗಿ ತಾವು ಪ್ರಮೋಷನ್ ಆಗೋದಿಲ್ಲ, ಹಂತ ಹಂತವಾಗಿ ಗ್ರೋತ್ ಆಗೋದಿಲ್ಲ, ದುಡ್ಡು ಆಭರಣ ಬಹಳ ಕಷ್ಟ ಆಗುತ್ತೆ, ಹಣ ಸೇವ್ ಮಾಡೋದ್ರಲ್ಲಿ ನೀವು ಹಿಂದೆ ಬೀಳ್ತೀರಾ, ಬ್ಯಾಂಕ್ ಬ್ಯಾಲೆನ್ಸ್ ಅನ್ನು ಮೇಂಟೈನ್ ಮಾಡೋಕ್ಕಾಗಲ್ಲ, ಮಿತ್ರರೊಡನೆ ಒಳ್ಳೆ ಸಂಬಂಧ ಇರೋದಿಲ್ಲ,
ಇದು 11ನೇ ಭಾವದ ಫಲ. ನೋಡಿ, ಒಂದು ಮಾತು ಹೇಳ್ತೀನಿ ಶರತ್ ಅವರೇ, ಇನ್ನು ಇದೇನಿದೆಯಲ್ಲ ಈ ಸೂರ್ಯ ಇದಲ್ಲ, ನೀಚ ಸೂರ್ಯ 100% ನಿಮ್ಮ ತಂದೆ ಜೊತೆಗೆ ನಿಮ್ಮ ಸಂಬಂಧ ಸರಿ ಇರುವುದಿಲ್ಲ. ಇಲ್ಲ ನಿಮ್ಮ ತಂದೆಯಿಂದ ನೀವು ದೂರ ಇರ್ತೀರಿ, ಇಲ್ಲ ನೀವು ತಂದೆಯನ್ನು ಕಳ್ಕೊಂಡಿರ್ತೀರಿ, ಇಲ್ಲ ಕೋರ್ಟು ಕಚೇರಿ ಅಡ್ಡಾಡ್ತೀರಿ, ಇಲ್ಲ ಜೈಲು ವಾಸ ಮಾಡ್ತೀರಿ, ಇಲ್ಲ ಪೊಲೀಸ್ ಸ್ಟೇಷನ್ ಮನೆ ತಿರುಗಾಡ್ತೀರಿ. ಇದು ಮಾತ್ರ ಸರ್ ಕಟ್ಟಿಟ್ಟ ಬುತ್ತಿ. ಇದಕ್ಕೊಂದೇ ದಾರಿ ಏನು ಅಂದ್ರೆ, ಶರತ್ ಅವರೇ, ದಯವಿಟ್ಟು ದಿನ ಬೆಳಗ್ಗೆ ಎದ್ದು ಒಂದು ತಾಮ್ರದ ತಮ್ಗೆ ತಗೊಳ್ಳಿ, ಅದರಲ್ಲಿ ನೀರು ಹಾಕಿ, ಅದರಲ್ಲಿ ಅರಿಶಿನ ಕುಂಕುಮ ಹಾಕಿ ಒಂದು ಕೆಂಪು ಹೂವನ್ನು ಇಡಿ, ಅದನ್ನು ಮುಂದಿಟ್ಟುಕೊಂಡು ಸೂರ್ಯ ನಮಸ್ಕಾರ ಮಾಡಿ, ಸೂರ್ಯ ನಮಸ್ಕಾರ ಮಾಡಿ ಯಾವುದಾದರೂ ಒಂದು ಗಿಡಕ್ಕೆ ಆ ನೀರನ್ನು ಹಾಕಿ. ಹಾಗಾದ್ರೆ ನಿಮಗೆ 100% ಹೇಳ್ತೀನಿ, ಸೂರ್ಯ ನಿಮಗೆ ಕೆಟ್ಟ ಫಲವನ್ನು ಕೊಡೋದ್ರಲ್ಲಿ ಸ್ವಲ್ಪ ಕಡಿಮೆ ಮಾಡಬಹುದು ಅನ್ನೋದು ನನ್ನ ಅನಿಸಿಕೆ. ಶನಿ ಒಳ್ಳೆಯದಲ್ಲ ರೀ 5ನೇ ಮನೆಯಲ್ಲಿ, ವಿರೋಧಿಯವನು 6ನೇ ಭಾವದ ಸ್ವಾಮಿ, ಒಳ್ಳೆಯದಲ್ಲ. ನಿಮ್ಮನ್ನ ಜುಫುಮನ್ನಾಗಿ ಮಾಡ್ತಾನೆ, ಇಲ್ಲ ಹೊಟ್ಟೆಯಲ್ಲಿ ಏನಾದರೂ ತೊಂದರೆ ತಗೊಂಡ್ಬರ್ತಾನೆ, ಇಲ್ಲ ಮಕ್ಕಳಾಗದೆ ಹೋಗ್ಬೋದು, ಇಲ್ಲ ಮಕ್ಕಳಿಂದ ತೊಂದರೆ ಅನುಭವಿಸ್ಬೋದು, ಇಲ್ಲ ದಾಂಪತ್ಯದಲ್ಲಿ ತೊಂದರೆ ಅನುಭವಿಸ್ಬೋದು, ಇಲ್ಲ ಸೆಕ್ಸುವಲಿ ನೀವು ಇನ್ಆಕ್ಟಿವ್ ಆಗ್ಬೋದು, ಇಲ್ಲ ಬಹಳ ತೊಂದರೆ ಕೊಡ್ತಾನೆ. ಬಟ್ ಶುಕ್ರ ಆಗಲ್ಲ, 5ನೇ ಮನೆಯಲ್ಲಿ ಬಂದರೆ ನಿಮ್ದು ಲವ್ ಮ್ಯಾರೇಜ್ ಆಗುತ್ತೆ ಹೆಚ್ಚಾಗಿ. ಅದು ಅಲ್ಲದೆ ಪ್ಲಸ್ ಹೆಣ್ಮಕ್ಳ ಮೇಲೆ ನಿಮಗೆ ಬಹಳ ಅಟ್ರಾಕ್ಷನ್ ಆಗುತ್ತೆ. ಬಟ್ ಶನಿಯ ಮಾತ್ರ ಡೇಂಜರಸ್ ಇಲ್ಲ. ಆದರೆ ಶುಕ್ರ ಒಳ್ಳೆ ಫಲವನ್ನೇ ಕೊಡ್ತಾನೆ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ನೋಡಿ, ಇಲ್ಲಿ ಶುಕ್ರ ಯಾವ ಫಲ ಒಳ್ಳೆ ಕೊಡ್ತಾನೆ ನೋಡಿ, 5, 3 ಮತ್ತು 10. ಐದನೇ ಮನೆಯಲ್ಲಿ ಶುಕ್ರ ಬಂದ್ರೆ 100% ಲವ್ ಮ್ಯಾರೇಜು, ಇಲ್ಲ ಹೆಣ್ಮಕ್ಳ ಮೇಲೆ ವಿಪರೀತ ಅಟ್ರಾಕ್ಷನ್ ಇರುತ್ತೆ. ಒಳ್ಳೆ ಎಜುಕೇಶನ್ ಮಾಡ್ಕೊತೀರಾ, ಒಳ್ಳೆ ದಾಂಪತ್ಯ ಜೀವನ ನಡೆಸ್ತೀರಾ, ಒಳ್ಳೆ ಸೆಕ್ಸುವಲ್ ಲೈಫ್ ಎಂಜಾಯ್ ಮಾಡ್ತೀರಾ. ಹುಟ್ಟುವ ಮಕ್ಕಳು ಬುದ್ಧಿವಂತರು, ನೀತಿವಂತರು, ರೀತಿವಂತರು, ವಿದ್ಯಾವಂತರಾಗಿರ್ತಾರೆ. ಒಳ್ಳೆ ಟ್ಯಾಲೆಂಟ್ ಇರುತ್ತೆ. ಪ್ರೀತಿ ಪ್ರೇಮ, ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ ಎಲ್ಲರ ಪ್ರೀತಿ ಪ್ರೇಮವನ್ನು ಗಳಿಸ್ಕೊತೀರಾ. ಏನೇ ಕಷ್ಟ ಬರಲಿ ಎದುರಿಸ್ತೀರಾ. ಸುಖ ಶಾಂತಿಯಿಂದ ಜೀವನ ನಡೆಸ್ತೀರಾ. ಕಷ್ಟಗಳನ್ನು ಹೊಡೆದೋಡಿಸ್ತೀರಾ. ಸಾಧನೆಗೆ ದಾರಿ ಮಾಡ್ಕೊತೀರಾ. ಒಳ್ಳೆ ಗುಣಗಳನ್ನು ಬೆಳೆಸ್ಕೊತೀರಾ. ಒಳ್ಳೆ ಪಬ್ಲಿಕ್ ಇಮೇಜ್ ಅನ್ನು ಬೆಳೆಸ್ಕೊತೀರಾ ಅಂತ ಶಾಸ್ತ್ರ ಹೇಳುತ್ತೆ. 5ನೇ ಭಾವದ ಫಲ ನೋಡಿ. 3ನೇ ಭಾವದ ಫಲ, ಅಕ್ಕ ತಂಗಿಯರ ಜೊತೆಗೆ ಒಳ್ಳೆ ಸಂಬಂಧವನ್ನು ಹೊಂದಿರ್ತೀರಾ. ಬಹಳ ಧೈರ್ಯಶಾಲಿಯಾಗಿರ್ತೀರಾ. ಏನೇ ಬರಲಿ ಎದುರಿಸ್ತೀರಾ ಅನ್ನೋ ಧೈರ್ಯ ನಿಮಗಿರುತ್ತೆ. ಪರಾಕ್ರಮಿಯಾಗಿರ್ತೀರಾ. ಆಟಗಳಲ್ಲಿ ಒಳ್ಳೆಯ ರುಚಿಯನ್ನು ತೋರಿಸ್ತೀರಾ. ಬಾಡಿಯಲ್ಲಿ ಒಳ್ಳೆ ಸ್ಟ್ರೆಂತ್ ಇರುತ್ತೆ. ಕೆಲಸದ ಕೆಪಾಸಿಟಿ ಅಲ್ಟಿಮೇಟ್ ಆಗಿರುತ್ತೆ. ಹಾರ್ಡ್ ವರ್ಕರ್ ಆಗಿರ್ತೀರಾ. ಯಾವುದೇ ಕಾಂಪಿಟೇಷನ್ ಅಂತ ಬರಲಿ 100% ತುಂಬ್ತೀರಾ. ಬರವಣಿಗೆ ಹಾಗೂ ಸಾಹಿತ್ಯದಲ್ಲಿ ಎತ್ತರ ಸ್ಥಾನಕ್ಕೆ ಹೋಗ್ತೀರಾ. ಕಲೆಯಲ್ಲಿ ಆಸಕ್ತಿಯನ್ನು ತೋರಿಸ್ತೀರಾ. ಒಳ್ಳೆ ಮಾತಿನಲ್ಲಿ ವಚನತ್ವ ಇರುತ್ತೆ. ಕಮ್ಯುನಿಕೇಶನ್ ಮಾತಿನಲ್ಲಿ ವಚನತ್ವ ಅಲ್ಲದೆ ಮಾತಿನಲ್ಲಿ ಯಾರಿಗೂ ಸೋಲುವಂಥ ವ್ಯಕ್ತಿತ್ವ ನಿಮ್ದು ಆಗಿರೋದಿಲ್ಲ. ಟ್ಯಾಲೆಂಟ್ ಅನ್ನು ಯಾವಾಗ ಹೇಗೆ ಪ್ರೆಸೆಂಟ್ ಮಾಡಬೇಕು ಅನ್ನೋದು ನಿಮ್ಗೆ ಗೊತ್ತಿರುತ್ತೆ. ಯಾವುದೇ ಕೆಲಸಕ್ಕೆ ಹಾಕಿದರೂ ಅದನ್ನು ಮುಗಿಯುವವರೆಗೂ ನೀವು ಬಿಡುವಂಥ ವ್ಯಕ್ತಿತ್ವ ನಿಮ್ದಲ್ಲ. ಪ್ರಯತ್ನಶೀಲರಾಗಿರ್ತೀರಾ. ಕೋರ್ಟು ಕಚೇರಿಯಲ್ಲಿ ಗೆಲುವನ್ನು ಸಾಧಿಸ್ತೀರಾ. ತಿರುಗಾಟದಲ್ಲಿ ಲಾಭವನ್ನು ಪಡ್ಕೊಳ್ತೀರಾ. ಇದು 3ನೇ ಭಾವದ ಫಲ. 10ನೇ ಭಾವದ ಫಲ, ಕೆಲಸ. ನೀವು ಮಾಡುವ ಕೆಲಸ ನಿಮಗೆ ಇಷ್ಟ ಆಗುತ್ತೆ. ಕೆಲಸದ ವಿಧಾನ ಇಷ್ಟ ಆಗುತ್ತೆ. ಕೆಲಸದಲ್ಲಿ ಗೆಲುವು ಕಾಣ್ತೀರಾ. ಕೆಲಸದಲ್ಲಿ ಗಳಿಕೆ ಕಾಣ್ತೀರಾ. ತಂದೆಯ ಜೊತೆಗೆ ನಿಕಟ ಸಂಬಂಧ ಹೊಂದಿರ್ತೀರಿ. ಮಾಡುವಂಥ ಕೆಲಸದಲ್ಲಿ ನಿಷ್ಠೆಯಿಂದ ಕೆಲಸ ಮಾಡ್ತೀರಿ. ಮಾನ ಪ್ರತಿಷ್ಠೆ, ಸ್ಥಾನ ಮಾನ
ಸಂಪತ್ತು, ಐಶ್ವರ್ಯ, ಪ್ರಾಪರ್ಟಿ ಇವೆಲ್ಲವನ್ನು ಗಳಿಸ್ಕೊಂಡು ಸುಖಮಯ ಜೀವನವನ್ನು ಸಾಗಿಸ್ತೀರಾ ಅಂತ ಶಾಸ್ತ್ರ ಹೇಳ್ತಾ ಇದೆ. ಸೂರ್ಯ ನೇಚನಾಗಿದ್ದರಿಂದ 6ನೇ ಮನೆಯಲ್ಲಿ ಪ್ರಬಲ ಗ್ರಹಣ ದೋಷ ಆಗಿದೆ. ನನಗೆ ಗೊತ್ತಿಲ್ಲ ಸರ್, ನೀವು ಎಷ್ಟು ಸಾಲ ಮಾಡ್ಕೊಂಡಿದ್ದೀರೋ ಅದು ನನಗೆ ಗೊತ್ತಿಲ್ಲ. ಹೌದು, ಸುಖಮಯ ಜೀವನ ಕೂಡ ಇಲ್ವೇ ಇಲ್ಲ ನಿಮ್ದು ಪಾಸಿಬಲ್. ಯಾಕೆ ಹಿಂಗೆ ಹೇಳ್ತಾ ಇದ್ದೀನಿ ಅಂದರೆ, ಇವನು 12ನೇ ಮನೆ ಸ್ವಾಮಿ ಚಂದ್ರ, 11ನೇ ಭಾವದ ಸ್ವಾಮಿ 6ನೇ ಮನೆಯಲ್ಲಿ ಗ್ರಹಣ ದೋಷ ಜನರೇಟ್ ಮಾಡಿದ್ದಾನೆ. ಆಕ್ಚುಲಿ ವಿಪರೀತ ರಾಜಯೋಗಕ್ಕೆ ಬರ್ಬೇಕು ಇವನು, ಯಾರೋ ಚಂದ್ರ. ಆದರೆ ಸೂರ್ಯ ಇದನ್ನಲ್ಲ, ಲಗ್ನೇಶ ನೀಚನಾಗಿದ್ದರಿಂದ ಗ್ರಹಣ ದೋಷ ನಿಮ್ಮನ್ನು ಬಹಳ ಕಾಡುತ್ತೆ. ಹೌದು, ವಿಪರೀತ ಕಷ್ಟಗಳನ್ನು ನೋಡ್ತೀರಾ, ವಿಪರೀತ ಸಾಲವನ್ನು ಮಾಡ್ಕೊತೀರಾ, ಜೀವನವನ್ನು ಜಗಳ ಜಾಪತ್ರೆಯಿಂದ ಕೂಡಿರುತ್ತೆ, ವಿರೋಧಿಗಳು ಹುಟ್ಟುಕೊತಾರೆ, ಆರೋಗ್ಯದ ಸಮಸ್ಯೆ ಕಾಡುತ್ತೆ, ಮನೆಯಲ್ಲಿ ಹೊಂದಾಣಿಕೆ ಇಲ್ದಂಗೆ ಆಗುತ್ತೆ, ವಿವಾದಗಳಿಗೆ ಗುರಿಯಾಗ್ತೀರಿ, ಅಪವಾದವನ್ನು ಹೊತ್ಕೋತೀರಿ, ಅಪರಾಧವನ್ನು ಮಾಡ್ತೀರಿ, ಕೋರ್ಟು ಕಚೇರಿಯನ್ನು ಅಡ್ಡಾಡುವಂಥ ಪರಿಸ್ಥಿತಿ ಬರುತ್ತೆ, ಎಲುಬು ಕೀಳುಗಳ ಸಮಸ್ಯೆ ಬರುತ್ತೆ, ತಂದೆಯ ವ್ಯವಹಾರದಲ್ಲಿ ಇಳಿಕೆ ಆಗುತ್ತೆ. ಅದು ಅಲ್ಲದೆ ಕೆಟ್ಟ ಘಟನೆಗಳನ್ನು ನೀವು ನೋಡ್ತೀರಿ. ಆಕ್ಸಿಡೆಂಟ್ನಲ್ಲಿ ಜೀವಕ್ಕೆ ಅಪಾಯ ಇದೆ, ರೋಗದಿಂದ ಜೀವಕ್ಕೆ ಅಪಾಯ ಇದೆ, ಜಗಳ ಹೊಡೆದಾಟದಲ್ಲಿ ಜೀವಕ್ಕೆ ಅಪಾಯ ಇದೆ, ಕೆಟ್ಟ ಸಮಯವನ್ನು ನೀವು ನೋಡಬಹುದು ಅಂತ ಶಾಸ್ತ್ರ ಹೇಳ್ತಾ ಇದೆ. ಮೋಸ್ಟ್ ಡೇಂಜರಸ್. ನೋಡಿ, ಇವನ 5ನೇ ಭಾವದ ಸ್ವಾಮಿ 11ನೇ ಮನೆಯಲ್ಲಿ ಬಂದಿದ್ದಾನೆ. ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಜನರೇಟ್ ಮಾಡಿದ್ದಾನೆ. ಇವನಿಂದ ಸ್ವಲ್ಪ ರಿಲ್ಯಾಕ್ಸೇಷನ್ ಇದೆ. ಯಾರಿಂದ? ಗುರುವಿನಿಂದ ರಿಲ್ಯಾಕ್ಸೇಷನ್ ಸಿಗುತ್ತೆ. ಆದರೆ 5ನೇ ಭಾವದ ಫಲ ಶುಕ್ರ ಕವರ್ ಮಾಡಿದ್ದಾನೆ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. 11ನೇ ಭಾವದ ಫಲವನ್ನು ನಾನು ಹೇಳ್ತೀನಿ. ಅಕ್ಕ ತಂಗಿಯರ ಜೊತೆಗೆ ಒಳ್ಳೆಯ ಸಂಬಂಧ ಇರುತ್ತೆ, ಜೀವನವನ್ನು ಲಾಭದಲ್ಲಿ ತಗೊಂಡು ಹೋಗ್ತೀರಿ, ಸಣ್ಣ ಪುಟ್ಟ ರೋಗಗಳಿಂದ ದೂರ ಇರ್ತೀರಿ, ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೋತೀರಿ, ಸಣ್ಣ ಪುಟ್ಟ ತಿರುಗಾಟದಿಂದ ಲಾಭ ಆಗುತ್ತೆ, ಹಂತ ಹಂತವಾಗಿ ಪ್ರಮೋಷನ್ ಆಗುತ್ತೆ, ಹಂತ ಹಂತವಾಗಿ ಗ್ರೋತ್ ಆಗುತ್ತೆ, ದೊಡ್ಡ ಆಭರಣವನ್ನು ನೀವು ಗಳಿಸ್ತೀರಿ, ಹಣವನ್ನು ಸೇವ್ ಮಾಡ್ತೀರಿ, ಬ್ಯಾಂಕ್ ಬ್ಯಾಲೆನ್ಸ್ ಮೇಂಟೈನ್ ಮಾಡ್ತೀರಿ, ಮಿತ್ರರೊಡನೆ ಒಳ್ಳೆಯ ಸಂಬಂಧ ಇರುವುದಿಲ್ಲ. ಯಾರದೇ ಜಾತಕದಲ್ಲಿ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಆದರೆ ನಾನು ಯಾವಾಗಲೂ ಹೇಳೋದು ಇಷ್ಟೇ, ಸಂಪತ್ತು, ಐಶ್ವರ್ಯ, ದಾಂಪತ್ಯ, ವಿದ್ಯೆ ಇವೆಲ್ಲವೂ ಕಟ್ಟಿಟ್ಟ ಬುತ್ತಿ ಅಂತ. ಯಾರ ಜಾತಕದಲ್ಲಿ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಆಗುತ್ತೋ ಅವ್ರಿಗೆ ಒಳ್ಳೆಯ ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಯಶಸ್ಸು, ಆರೋಗ್ಯ, ಐಶ್ವರ್ಯ, ಕೀರ್ತಿ, ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸ್ತಾರೆ. ಒಳ್ಳೆ ಸಂಪತ್ತನ್ನು, ಒಳ್ಳೆ ಐಶ್ವರ್ಯ, ಒಳ್ಳೆ ಪ್ರಾಪರ್ಟಿ, ಒಳ್ಳೆ ಜ್ಞಾನ, ಒಳ್ಳೆ ವಿದ್ಯೆ, ಒಳ್ಳೆ ಬುದ್ಧಿ, ಒಳ್ಳೆ ದಾಂಪತ್ಯ, ಒಳ್ಳೆ ಹೆಂಡತಿ, ಒಳ್ಳೆ ಮಕ್ಕಳು, ಯಶಸ್ಸು, ಕೀರ್ತಿ, ಸಾಧನೆ, ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ ಹಾಗೂ ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳು, ಮಾನ, ಪ್ರತಿಷ್ಠೆ, ಸ್ಥಾನ, ಮಾನ, ಯಶಸ್ಸು, ಕೀರ್ತಿ, ಆರೋಗ್ಯ, ಆಯುಷ್ಯವನ್ನು ಪಡ್ಕೊಂಡು ಜೀವನದಲ್ಲಿ ಸುಖಮಯ ಜೀವನವನ್ನು ಸಾಗಿಸ್ತಾರೆ, ಜೀವನದಲ್ಲಿ ಎತ್ತರಕ್ಕೆ ಬೆಳೀತಾರೆ. ಯೋಗ ಚಂದ್ರಿಕೆ ಅನ್ನೋ ಗ್ರಂಥದಲ್ಲಿ ಶ್ರೇಷ್ಠ ಮಹಾಲಕ್ಷ್ಮಿ ಬಗ್ಗೆ ಬಹಳ ಒಳ್ಳೆಯ ಮಾತನ್ನ ಹೇಳಿದ್ದಾರೆ ಋಷಿಮುನಿಗಳು. ನೋಡಿ, ಈ 12ನೇ ಮನೆಯಲ್ಲಿ ಗ್ರಹಣ ದೋಷ ಆಗ್ಬಾರ್ದು ಸರ್. 12ನೇ ಮನೆಯಲ್ಲಿ ಗ್ರಹಣ ದೋಷ ಆಗಬಾರ್ದು. ಒಂದು ಸಾಲ, ಇಲ್ಲ ಒಂದು ರೋಗ, ಇಲ್ಲ ಒಂದು ನೆಮ್ಮದಿ, ಈ ಮೂರೂ ಸಿಗುವುದಿಲ್ಲ. ದಯವಿಟ್ಟು ನಾನು ಹೇಳೋದು ಇಷ್ಟೇ ನನಗೆ ಸರ್, ಏನಂದ್ರೆ ಗುರು ಹಾಗೂ ಶುಕ್ರ ಇವರಿಬ್ಬರು ಬಿಟ್ಟು ಇನ್ನೂ ಉಳಿದ 7 ಗ್ರಹಗಳ ಶಾಂತಿ ಮಾಡ್ಕೊಳ್ಳಿ, ಪ್ಲಸ್ ಆಕಳ ದಾನ ಮಾಡಿ, ಪ್ಲಸ್ ಗೋಮುಖ ಪ್ರಸವ ಪೂಜೆ ಮಾಡ್ಕೊಳ್ಳಿ. ಸುಮ್ಮನೆ ಜೀವನದಲ್ಲಿ ಬಹಳ ಕಷ್ಟಪಡ್ತೀವಿ ನಾವು. ಹೌದು,
ಇಲ್ಲಿ ಬುಧ ಅಸ್ತಂಗತ ಆಗಿದ್ರೆ ಅವನನ್ನ ಆಕ್ಟಿವೇಟ್ ಮಾಡಕ್ ಬರಲ್ಲ. ಕುಜ ಅಸ್ತಂಗತ ಆಗಿದ್ರೆ ಅವನನ್ನ ಆಕ್ಟಿವೇಟ್ ಮಾಡಕ್ ಬರಲ್ಲ. ಮೂರನೇ ಭಾವ, ಇಲ್ಲಾಂದ್ರೆ ಇನ್ನೂ ತೊಂದರೆಗೀಡಾಗ್ತೀರ ನೀವು. ಬನ್ನಿ, ಹಾಗಾದ್ರೆ ನವಮನಶ ಏನ್ ಹೇಳುತ್ತೆ ನೋಡೋಣ. ಸೆಟ್ 1, 5, 7, 9 ನೋಡಿ. 1ನೇ ಭಾವದ ಸ್ವಾಮಿ ಅಷ್ಟಮದಲ್ಲಿ, 5ನೇ ಭಾವದ ಸ್ವಾಮಿ ಅಷ್ಟಮದಲ್ಲಿ, 7ನೇ ಭಾವದ ಸ್ವಾಮಿ ಇಲ್ಲೋ, ಇದು ಸರಿನೇ ಅಲ್ಲ. ಇದು 9ನೇ ಭಾವದ ಸ್ವಾಮಿ 5ನೇ ಮನೆಯಲ್ಲಿ, 9ನೇ ಭಾವದಲ್ಲಿ ಚಂದ್ರ. ಇಲ್ಲ ಸರ್, ನಿಮ್ಮ ದಾಂಪತ್ಯ ಅಷ್ಟು ಹೇಳ್ಕೊಳ್ಳೋಷ್ಟಿಲ್ಲ. ದಯವಿಟ್ಟು ಫೋನ್ ಮಾಡಿ, ನನ್ನ ಜೊತೆಗೆ ಸ್ವಲ್ಪ ಮಾತಾಡಿ. ಐ ವಾಂಟ್ ಟು ನೋ. ಯಾಕಂದ್ರೆ ಕ್ಲಾರಿಟಿ ಮಾಡ್ಕೊಳ್ಳಿ. ಬನ್ನಿ, ಹಾಗಾದರೆ ಕೆಲಸದ ವಿಚಾರದಲ್ಲಿ ಏನ್ ಮಾಡಬೇಕು, ಏನಿದೆ ನೋಡೋಣ. ಸರ್ಕಾರಿ ನೌಕರಿ ಮಾಡ್ತೀರಿ ಅಂತ ಅನ್ಕೊಂಡಿದ್ದೇನೆ, ಇಲ್ಲ ಸರ್ಕಾರಕ್ಕೆ ಸಂಬಂಧಿಸಿದ ಕೆಲಸದಲ್ಲಿದ್ದೀರಿ ಅಂತ ನಾನು ಅನ್ಕೊಂಡಿದ್ದೇನೆ. ಆದರೆ 10ನೇ ಭಾವದ ಸ್ವಾಮಿ 2ನೇ ಮನೆಯಲ್ಲಿದ್ದಾನೆ. ಹಾಗಾಗಿ ನೀವು ಸ್ವಂತ ಕೆಲಸ ಮಾಡ್ತೀರಿ ಅನ್ನೋ ನನ್ನ ಭಾವನೆ. ದಯವಿಟ್ಟು ಫೋನ್ ಮಾಡಿ ಮಾತಾಡಿ. ಶರತ್ ಅವರೇ, ಈಗ ಒಂದು ಸ್ವಲ್ಪ ಟೈಮ್ ಓಕೆ. ಹೌದು, ಈಗ ಯಾಕಂದ್ರೆ ಬಹಳ ಕಷ್ಟ ಅನುಭವಿಸಿದ್ರಿ. 2047 ಏನು ಚಿಂತೆ ಇಲ್ಲ. ದಯವಿಟ್ಟು ನಾನು ಶುಕ್ರ ಹಾಗೂ ಗುರು ಈ 3 ಗ್ರಹಗಳ 2 ಗ್ರಹಗಳು ಬಿಟ್ಟು ಇನ್ನು 7 ಗ್ರಹಗಳ ಶಾಂತಿ ಮಾಡ್ಕೊಳ್ಳಿ. ಪ್ಲಸ್ ಆಕಳ ದಾನ ಮಾಡಿ, ಪ್ಲಸ್ ಗೋಮುಖ ಪ್ರಸವ ಪೂಜೆ ಮಾಡ್ಕೊಳ್ಳಿ. ಒಳ್ಳೇದಾಗುತ್ತೆ ಅಂತ ಹೇಳ್ತಾ ಈ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ. ಇಷ್ಟವಾದಲ್ಲಿ ದಯವಿಟ್ಟು 4 ಜನಕ್ಕೆ ಶೇರ್ ಮಾಡಿ ಹಾಗೂ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಆ ತಾಯಿ ಸರ್ವಮಂಗಲೆ ನಿಮ್ಮ ಎಲ್ಲ ಇಷ್ಟಾರ್ಥಗಳನ್ನು ಈಡೇರಿಸಲಿ ಅಂತ ಹೇಳ್ತಾ ಈ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.